Hey everyone, it's me Sahana Sangam. Welcome back to our YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಿಮಗೆ ಮಾರ್ಚ್ 15th ಇದೆ. ಬಟ್ ಮಾರ್ಚ್ 7th ನಿಮಗೆ ಫಿಸಿಕ್ಸ್ ಎಕ್ಸಾಮಿನೇಷನ್ ಆದಮೇಲೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ನಿಮಗೆ 5 days ಗ್ಯಾಪ್ ಕೊಟ್ಟಿದ್ದಾರೆ. ಹಂಗಂದ ಮಾತ್ರಕ್ಕೆ ಈ 5 days ಕಂಪ್ಲೀಟ್ ಆಗಿ ನೀವು ಇಂಗ್ಲೀಷ್ ಸಬ್ಜೆಕ್ಟ್ ಓದಬೇಕು ಅಂತ ಅಲ್ಲ. ಬಿಕಾಸ್ ಇಂಗ್ಲೀಷ್ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ನಿಮಗೆ ಮಾರ್ಚ್ 13th ಆದಮೇಲೆ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಓನ್ಲಿ ನಿಮಗೆ 1 day ಮಾತ್ರ ಗ್ಯಾಪ್ ಇದೆ. ಈ 5 days ನೀವು ಕಂಪ್ಲೀಟಾಗಿ 4 days ನೀವು ಕೆಮಿಸ್ಟ್ರಿಗೆ ಡೆಡಿಕೇಟ್ ಮಾಡಿದ್ದೆ ಆದರೆ ಈ 4 days ನೀವು ಆರಾಮಾಗಿ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 10 chapters 100% ಸ್ಟಡಿ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಅಂದರೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೆಮಿಸ್ಟ್ರಿಯಲ್ಲಿ ನೀವು ಆರಾಮಾಗಿ 70 out of 70 ಸ್ಕೋರ್ ಮಾಡ್ಬೋದು. ಹಾಗಾಗಿ ನಿಮಗೆ ಕಮಿಂಗ್ 4 days ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 4 days ನೀವು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡಿಕೊಂಡು ಕೆಮಿಸ್ಟ್ರಿ ಸಿಲೆಬಸ್ ಏನೇನಿದೆ ಅದನ್ನು 100% ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಈ 4 days ನೀವು ಯಾವ್ಯಾವ ಡೇ ಯಾವ ಚಾಪ್ಟರನ್ನು ಓದಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮಾರ್ಚ್ 15th ನಿಮಗೆ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಆಗುತ್ತೆ. ಆ ಕೆಮಿಸ್ಟ್ರಿ ಎಕ್ಸಾಮಿನೇಷನಲ್ಲಿ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ್ಯಾವ ಮೇನಲ್ಲಿ ಯಾವ್ಯಾವ ಚಾಪ್ಟರ್ಸಿಂದ ಕ್ವಶನ್ಸನ್ನು ಕೇಳ್ತಾರೆ, ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ, ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಯಾವ ಸೆಕ್ಷನಿಂದ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾನು ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ 10 chaptersದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಈ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಾನು ನಿಮಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಫಿಸಿಕ್ಸ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ 5 days ಗ್ಯಾಪ್ ಸಿಗುತ್ತೆ. ಈ 5 days ನಿಮಗೆ ತುಂಬ ಗ್ಯಾಪ್ ಇದೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಕೂರಬೇಡಿ. ಈ 5 days ನೀವು ಮ್ಯಾಕ್ಸಿಮಮ್ ಡೇಸ್ ಅಂತಂದರೆ 4 days ಕಂಪ್ಲೀಟಾಗಿ ನೀವು ಕೆಮಿಸ್ಟ್ರಿಗೆ ಡೆಡಿಕೇಟ್ ಮಾಡಿ, ಕೆಮಿಸ್ಟ್ರಿಗೆ ನೀವು 100% ಟೈಮ್ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದು ನಿಮಗೆ ಒಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಷ್ಟು ಡೇಸ್ ಗ್ಯಾಪ್ ಕೊಟ್ಟಿರೋದು. ಸಿಂಗಲ್ ಮಿನಿಟು ಕೂಡ ವೇಸ್ಟ್ ಮಾಡ್ದಲೆ ಈ 4 days ನೀವು ಕೆಮಿಸ್ಟ್ರಿಯಲ್ಲಿ ಏನೇನು ಸಿಲೆಬಸ್ ಇದೆಯೋ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಿಮಗೆ ಇಂಗ್ಲೀಷ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ 1 day ಮಾತ್ರ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ಗೆ ಗ್ಯಾಪ್ ಸಿಗುತ್ತೆ. ಹಾಗಾಗಿ ಈ 1 day ನೀವು ಆ ಒಂದು 4 days ಏನೇನು ಓದ್ಕೊಂಡಿರ್ತೀರೋ ಅದನ್ನು ನೀವು ಕಂಪ್ಲೀಟಾಗಿ ಪ್ರಾಪರಾಗಿ ರಿವಿಷನ್ ಮಾಡ್ಕೊಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ಈ 4 days ನೆಗ್ಲೆಕ್ಟ್ ಮಾಡಬೇಡಿ ಗೈಸ್. ಓಕೆ, ಹಾಗಾದರೆ ಯಾವ ಡೇ ಯಾವ ಚಾಪ್ಟರ್ನ ನೀವು ಟಾರ್ಗೆಟ್ ಇಟ್ಕೊಂಡು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂತ ನಾನು ಹೀಗೆ ಹೇಳ್ತೀನಿ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಾರ್ಚ್ 7th ನಿಮಗೆ ಫಿಸಿಕ್ಸ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಹಾಫ್ ಡೇ ಟೈಮ್ ಸಿಗುತ್ತೆ. ಈ ಹಾಫ್ ಡೇಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೈಟ್ ಮಲ್ಗೋಷ್ಟರಲ್ಲಿ ಮಾರ್ಚ್ 7th ನೈಟ್ ಮಲ್ಗೋಷ್ಟರಲ್ಲಿ ನೀವು ಸೊಲ್ಯೂಷನ್ಸ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಈ 2 chaptersನ್ನು ಅಟೆನಿಂಗ್ ಕಾಸ್ಟ್ ಕಂಪ್ಲೀಟ್ ಮಾಡಬೇಕು. ನಾನು ಈ 2 chaptersನ್ನು ಯಾಕೆ ಈ ಒಂದು ಆಫ್ ಡೇ ಅಂತಂದರೆ ಸ್ಮಾಲ್ ಡ್ಯೂರೇಷನ್ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಸೆಕೆಂಡ್ PUC ನಿಮಗೆ ಸ್ಟಾರ್ಟ್ ಆದಾಗಿಂದನೂ ಕೂಡ ಸೊಲ್ಯೂಷನ್ಸ್ ಆ್ಯಂಡ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಈ 2 chapters ಅಂತೂ ತುಂಬ ಫೆಮಿಲಿಯರ್ ಇರುತ್ತೆ. ತುಂಬ ಟೈಮ್ ನೀವು ಇದನ್ನು ಓದಿದ್ದೀರಾ. ಅಫ್ಕೋರ್ಸ್ ಇದನ್ನು ತುಂಬ ಟೈಮ್ ನೀವು ಓದಿರ್ತೀರ. ಹಾಗಾಗಿ ಈ 2 chapters ನಿಮಗೆ ಈಸಿ ಆಗ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮಾರ್ಚ್ 7th ನೀವು ನೈಟ್ ಮಲ್ಗೋಷ್ಟರಲ್ಲಿ ಸೊಲ್ಯೂಷನ್ಸ್ ಆ್ಯಂಡ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಈ 2 chaptersನ್ನು ನೀವು 100% ಕಂಪ್ಲೀಟ್ ಮಾಡಿ ಮಲಗಬೇಕಾಗುತ್ತೆ. ಆ್ಯಂಡ್ ಸೊಲ್ಯೂಷನ್ಸಲ್ಲಿ ಕೇಳ್ತಕ್ಕಂಥ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಡಿ. ಓನ್ಲಿ ಥಿಯರಿ ಪಾರ್ಟ್ ಏನಿದೆಯೋ ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಮಾರ್ಚ್ 8th ನೀವೇನು ಮಾಡಬೇಕು ಅಂತಂದರೆ 1 day ಕಂಪ್ಲೀಟ್ ಟೈಮ್ ಸಿಗುತ್ತೆ ನಿಮಗೆ. ಆ 1 dayಯಲ್ಲಿ ನೀವು ಏನನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ 3 chaptersನ್ನು ಟಾರ್ಗೆಟ್ ಮಾಡಿ. ಎಲೆಕ್ಟ್ರೋಕೆಮಿಸ್ಟ್ರಿ, D&F ಆ್ಯಂಡ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಈ 3 chaptersನ್ನು ನೀವು ಮಾರ್ಚ್ 8th ಮಲ್ಗೋಷ್ಟರಲ್ಲಿ ಈ 3 chaptersನ್ನು ನೀವು 100% ಪ್ರಾಕ್ಟೀಸ್ ಮಾಡಿ ಮಲಗಬೇಕಾಗತ್ತೆ. ಆ್ಯಸ್ ಯೂಶುವಲ್ ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ನೀವು ಪ್ರಾಕ್ಟೀಸ್ ಮಾಡುವಾಗ ಓನ್ಲಿ ಥಿಯರಿ ಪಾರ್ಟನ್ನು ಪ್ರಾಕ್ಟೀಸ್ ಮಾಡಿ, ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಬೇಡಿ. ನೆಕ್ಸ್ಟ್ ನೀವು ಮಾರ್ಚ್ 9th ಏನು ಮಾಡಬೇಕು ಅಂತಂದರೆ, ಮಾರ್ಚ್ 9th ಕೂಡ ನಿಮಗೆ 1 day ಕಂಪ್ಲೀಟಾಗಿ ಟೈಮ್ ಸಿಗುತ್ತೆ. ಈ 1 dayಯಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಕೆಮಿಕಲ್ ಕೈನೆಟಿಕ್ಸ್, ಕೋಆರ್ಡಿನೇಷನ್ ಆ್ಯಂಡ್ ಅಮೈನ್ಸ್ ಈ 3 chaptersನ್ನು ನೀವು ಮಾರ್ಚ್ 9th ನೈಟ್ ಮಲ್ಗೋಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು. ಅಗೇನ್ ಕೆಮಿಕಲ್ ಕೈನೆಟಿಕ್ಸಿಂದ ನೀವು ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಬೇಡಿ. ನೆಕ್ಸ್ಟ್ ನಿಮಗೆ ಮಾರ್ಚ್ 10th ನಿಮಗೆ 1 day ಮಾತ್ರ ಟೈಮ್ ಸಿಗುತ್ತೆ. ಈ 1 dayಯಲ್ಲಿ ನೀವೇನನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಆಲ್ಡಿಹೈಡ್ಸ್, ಕಿಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್ ಈ 2 chaptersನ್ನು ನೀವು 100% ನೈಟ್ ಮಲಗೋಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು. ಟೋಟಲ್ ಇದನ್ನು ಕೌಂಟ್ ಮಾಡಿದರೆ ನಿಮಗೆ 3.5 days ಆಗುತ್ತೆ. ಈ 3.5 daysಲ್ಲಿ ನೀವು 10 chaptersನ್ನು 100% ಕಂಪ್ಲೀಟ್ ಮಾಡಬೇಕು ವಿತೌಟ್ ನ್ಯೂಮ್ಯಾರಿಕಲ್ಸ್. ಇದು ನಿಮ್ಮ ಟಾರ್ಗೆಟ್ ಆಗಿರಬೇಕು.
ಎಸ್, ಈ 3.5 ಡೇಸಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟಡಿ ಪ್ಲ್ಯಾನಿಂಗ್ ಪ್ರಕಾರ ನಾನಿಲ್ಲಿ ಏನು ಹೇಳಿದ್ದೀನಿ ಅಂತಂದರೆ, ಒನ್ ಡೇ ನೀವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕನ್ನು ಸ್ಟಡಿ ಮಾಡಿ, ಒನ್ ಡೇ ನೀವು ಕಂಪ್ಲೀಟಾಗಿ ಇನ್ಆರ್ಗ್ಯಾನಿಕ್ಕನ್ನು ಸ್ಟಡಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಒನ್ ಡೇಯಲ್ಲಿ ನೀವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕನ್ನು ಸ್ಟಡಿ ಮಾಡ್ತೀನಿ ಅಂತಂದರೆ ನಿಮಗೆ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮಗೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಮಿಕ್ಸಪ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಫಿಸಿಕಲ್ ಆ್ಯಂಡ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್, ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲದನ್ನು ಕೂಡ ನಾನು ಮಿಕ್ಸಪ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ, ಸೊ ದಟ್ ನಿಮಗೆ ಆರ್ಗ್ಯಾನಿಕ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಬೋರ್ ಆಗೋದಿಲ್ಲ. ಸೊ ಆರ್ಗ್ಯಾನಿಕ್ ಜೊತೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಫಿಸಿಕಲ್ ಆರ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕಾಗತ್ತೆ ಡೈಲಿ. ಓಕೆ, ನೆಕ್ಸ್ಟ್ ಮಾರ್ಚ್ 11th ನಿಮಗೆ ಒನ್ ಡೇ ಟೈಮ್ ಸಿಗುತ್ತೆ. ಈ ಒನ್ ಡೇಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಫಿಸಿಕಲ್ ಕೆಮಿಸ್ಟ್ರಿಯಿಂದ ನಿಮಗೆ 3 ಚಾಪ್ಟರ್ಸಿಂದ ನಿಮಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಓಕೆ, ಆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ನೀವು ಏನು ಪೆಂಡಿಂಗ್ ಇಟ್ಕೊಂಡಿರ್ತೀರೋ ಆ ಒಂದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ನೀವು ಮಾರ್ಚ್ 11th ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಜೊತೆಗೆ 3.5 ಡೇಸಲ್ಲಿ ನೀವು ಏನು 10 ಚಾಪ್ಟರ್ಸನ್ನು ಓದಿರ್ತೀರೋ ಅದರ ಒಂದು ರಿವಿಷನನ್ನು ಮಾಡಬೇಕಾಗುತ್ತೆ. ಅಪ್ ಟು 4 PM ವರೆಗೆ, ಅಂದರೆ ಅಪ್ ಟು ಈವ್ನಿಂಗ್ವರೆಗೆ ನೀವು ಮಾರ್ಚ್ 11th ಅಪ್ ಟು ಈವ್ನಿಂಗ್ವರೆಗೆ ನೀವು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಪ್ಲಸ್ ರಿವಿಷನನ್ನು ಮಾಡಬೇಕಾಗತ್ತೆ. ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ನಿಮಗೆ ಸೊಲ್ಯೂಷನ್ಸ್ ಚಾಪ್ಟರಿಂದ 2 ಕೇಳ್ತಾರೆ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದನೂ ಕೂಡ 2 ಕೇಳ್ತಾರೆ, ಕೆಮಿಕಲ್ ಕೈನೆಟಿಕ್ಸಿಂದ ನಿಮಗೆ 2 ಕೇಳ್ತಾರೆ. ಟೋಟಲ್ 6 ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ. ಈ 6 ನ್ಯೂಮ್ಯಾರಿಕಲ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ನ್ಯೂಮ್ಯಾರಿಕಲ್ಸ್. ಓಕೆ, ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಈ 3 ಚಾಪ್ಟರ್ಸಿಂದ ನಿಮಗೆ ಈಸಿ ಆಗಿರ್ತಕ್ಕಂಥ ಯಾವುದಾದ್ರೂ 2 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ 2 ಚಾಪ್ಟರ್ಸ್ದು ನೀವು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು 100% ಪಕ್ಕಾ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಿಮಗೆ ಆ 2 ಚಾಪ್ಟರ್ಸಿಂದ 4 ನ್ಯೂಮ್ಯಾರಿಕಲ್ಸ್ ಆಗುತ್ತೆ. ಆ 4 ನ್ಯೂಮ್ಯಾರಿಕಲ್ಸಿಂದ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ನ್ಯೂಮ್ಯಾರಿಕಲ್ಸ್. ಓಕೆ, ಆರಾಮಾಗಿ ನೀವು 3 ನ್ಯೂಮ್ಯಾರಿಕಲ್ಸನ್ನು ಅಟೆಂಡ್ ಮಾಡ್ಬೋದು. ಇಲ್ಲ ನಾನು 3 ಚಾಪ್ಟರ್ಸು ಕೂಡ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಮಾಡಿ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ ನನಗೆ ಟೈಮ್ ನನಗೆ ಇನ್ನೂ ಕಡಿಮೆ ಆಗುತ್ತೆ, ಬೇರೆ ಚಾಪ್ಟರ್ಸನ್ನು ಓದಬೇಕು, ನನಗೆ ಟೈಮ್ ಕಡಿಮೆ ಆಗುತ್ತೆ ಅಂತಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡ್ತಾ ಓನ್ಲಿ 2 ಚಾಪ್ಟರ್ಸ್ದು ಮಾತ್ರ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ದಟ್ ನಿಮಗೆ 4 ನ್ಯೂಮ್ಯಾರಿಕಲ್ಸ್ ಆಗುತ್ತೆ. 4 ನ್ಯೂಮ್ಯಾರಿಕಲ್ಸಲ್ಲಿ ನೀವು 3 ನ್ಯೂಮ್ಯಾರಿಕಲ್ಸನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿದರೆ ನಿಮಗೆ ಆ ಸೆಕ್ಷನಲ್ಲಿ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಏನಿಲ್ಲಿ ಮೆನ್ಷನ್ ಮಾಡಿದ್ದೀನೋ ಈ 10 ಚಾಪ್ಟರ್ಸ್ದು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ 1, 2, 3 ಆ್ಯಂಡ್ 5 ಮಾರ್ಕ್ ಕ್ವಶನ್ಸನ್ನು ನಾನು ಈಗಾಗಲೇ ಒನ್ ಶಾರ್ಟ್ ಸೀರೀಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ಆ ವಿಡಿಯೋ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಈ ಚಾಪ್ಟರ್ಸನ್ನು ನೀವು ಸ್ಟಡಿ ಮಾಡುವಾಗ ನಿಮ್ಮ ಮೇನ್ ಫೋಕಸ್ ಯಾವುದಿರಬೇಕು ಅಂತಂದರೆ, ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು, ರಿಪೀಟೆಡ್ ಕ್ವಶನ್ಸ್ ಆಗಿರ್ಬೋದು. ಸೊ ಈ ಟಾಪಿಕ್ಸ್ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗಾದರೆ ಆ ಟಾಪಿಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ನಿಮಗೆ ಅಂತಂದರೆ, ನಿಮಗೆ ಒನ್ ಶಾರ್ಟ್ ಸೀರೀಸಲ್ಲಿ ನಿಮಗೆ ಒನ್ ಶಾರ್ಟಲ್ಲೇ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 10 ಚಾಪ್ಟರ್ಸ್ದು ಕೂಡ ನಿಮಗೆ ಇಂಪಾರ್ಟೆಂಟ್, ರಿಪೀಟೆಡ್, ಫಿಕ್ಸ್ಡ್ ಅಂತ ನೀವು ಏನು ಕರಿತೀರೋ ಅದೆಲ್ಲ ಕ್ವಶನ್ಸ್ ನಿಮಗೆ ಒನ್ ಶಾರ್ಟ್ ಸೀರೀಸಲ್ಲೇ ಸಿಗುತ್ತೆ. ಸೊ ಆ ವಿಡಿಯೋನ ನೀವು ರೆಫರ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ ಗೈಸ್. ಓಕೆ, ಮಾರ್ಚ್ 11th ಆಫ್ಟರ್ ಈವ್ನಿಂಗ್ ನೀವು ಏನು ಮಾಡಬೇಕು ಅಂತಂದರೆ, ಇಂಗ್ಲೀಷ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿ. ಸೊ ಇಂಗ್ಲೀಷ್ ನೈಟ್ ಇಂಗ್ಲೀಷ್ ನೀವು ಪ್ರಾಕ್ಟೀಸ್ ಮಾಡ್ಕೊತೀರಾ. ಆ್ಯಂಡ್ ಮಾರ್ಚ್ 12th ಕೂಡ ನೀವು ಇಂಗ್ಲೀಷ್ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಚ್ 13th ಬಂದುಬಿಟ್ಟು ನಿಮಗೆ ಇಂಗ್ಲೀಷ್ ಎಕ್ಸಾಮಿನೇಷನ್ ಇರುತ್ತೆ. ನಿಮಗೆ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅಲಾಂಗ್ ವಿತ್ ಇಟ್ ಮಾರ್ಚ್ 15th ನಿಮಗೆ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಇದೆ, ಅದಕ್ಕೂ ಕೂಡ ಅಡ್ವಾನ್ಸ್ ಆಲ್ ದ ಬೆಸ್ಟ್. ಈ ವಿಡಿಯೋದು ಮೇನ್ ಥೀಮ್ ಏನು ಅಂತಂದರೆ, ಫಿಸಿಕ್ಸ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಸಿಗ್ತಕ್ಕಂಥ ಈ ಒಂದು 5 ಡೇಸಲ್ಲಿ ನೀವು ಟೈಮನ್ನು ವೇಸ್ಟ್ ಮಾಡಬೇಡಿ. ಈ 5 ಡೇಸಲ್ಲಿ ಅಫ್ಕೋರ್ಸ್ ಮೈಂಡಲ್ಲಿ ಥಾಟ್ ಬಂದುಬಿಡುತ್ತೆ, ಎಸ್ 5 ಡೇಸ್ ಇದೆ ಗ್ಯಾಪು, ನಾನು ಸ್ವಲ್ಪ 2 days ಆರ್ 1 day ನಾನು ರೆಸ್ಟ್ ಮಾಡ್ತೀನಿ, ಇಷ್ಟು ದಿನ ತುಂಬ ಓದ್ಬಿಟ್ಟಿದ್ದೀನಿ, ರೆಸ್ಟ್ ಮಾಡ್ತೀನಿ ಅಂತ ಈ ರೀತಿ ನಿಮ್ಮ ಮೈಂಡಲ್ಲಿ ಥಾಟ್ ಬರುತ್ತೆ. ಈ ರೀತಿ ಥಾಟನ್ನು ನಿಮ್ಮ ಮೈಂಡಲ್ಲಿ ಬರೋದಕ್ಕೆ ಬಿಡಬೇಡಿ. ಬಿಕಾಸ್ ಈ 5 days ಮತ್ತೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಸಿಗೋದಿಲ್ಲ. ಗ್ಯಾಪನ್ನು ಕೊಟ್ಟಿದ್ದಾರೆ ಅಂತಂದರೆ ಈ ಗ್ಯಾಪನ್ನು ನೀವು 100% ಯುಟಿಲೈಸೇಷನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಕೆಮಿಸ್ಟ್ರಿಗೆ ಓನ್ಲಿ ಸಿಂಗಲ್ ಡೇ ಗ್ಯಾಪ್ ಇದೆ, ನೆನಪಿರಲಿ. ಸೊ ಸಿಂಗಲ್ ಡೇ ಮಾತ್ರ ಗ್ಯಾಪ್ ಇದೆ ಅಂತ ನೆನಪಲ್ಲಿ ಇಟ್ಕೊಂಡು ನಿಮಗೆ ಕೊಟ್ಟಿರ್ತಕ್ಕಂಥ 5 days ಗ್ಯಾಪನ್ನು ನೀವು ವೇಸ್ಟ್ ಮಾಡಬೇಡಿ. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಏನೇನು ಸಿಲೆಬಸ್ ಇದೆ ಅದನ್ನು 100% ಕವರ್ ಮಾಡೋದಕ್ಕೆ ಇರ್ತಕ್ಕಂಥ ದಿ ಬೆಸ್ಟ್ ಆಪರ್ಚುನಿಟಿ ನಿಮಗೆ ಕರ್ನಾಟಕ PU ಬೋರ್ಡ್ ಅವರು ಕೊಟ್ಟಿದ್ದಾರೆ. 4 days ಕೊಟ್ಟಿದ್ದಾರೆ ಅಂತಂದರೆ ಈ 4 days ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 4 daysಲ್ಲಿ ನೀವು ಟೈಮನ್ನು ವೇಸ್ಟ್ ಮಾಡ್ದಲೇ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ದು ಸಿಲೆಬಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಆ್ಯಂಡ್ ಕಂಪ್ಲೀಟ್ ಮಾಡಲೇಬೇಕು ನೀವು.
ಎಸ್, ಈ 10 ಚಾಪ್ಟರ್ಸನ್ನು ಓದುವಾಗ ನಿಮಗೆ ಕೆಲವೊಂದು ಟಾಪಿಕ್ಸ್ ಬರುತ್ತೆ, ಅಂತಂದರೆ ಕೆಲವೊಂದು ಟರ್ಮ್ಸ್ ಬರುತ್ತೆ. ಟರ್ಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಅದರ ಡೆಫಿನೇಷನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸ್ಟಿಟಿಂಗ್ ಟೈಪ್ ಆಫ್ ಕ್ವಶನಲ್ಲಿ ನಿಮಗೆ 1 ಮಾರ್ಕಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಈವನ್ ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ MCQ ಯಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೋಡಿ, ಕೆಮಿಸ್ಟ್ರಿನಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಎಸ್ಐ ಯೂನಿಟ್ ಬರುತ್ತೆ. ತುಂಬ ರೇರ್ ಕೆಮಿಸ್ಟ್ರಿನಲ್ಲಿ ಬರೋದು, ಫಿಸಿಕ್ಸಲ್ಲಿ ತುಂಬ ಬರುತ್ತೆ. ಕೆಮಿಸ್ಟ್ರಿನಲ್ಲಿ ತುಂಬ ರೇರ್, ಬಟ್ ಯಾವ ರೇರ್ ಆಗಿ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಎಸ್ಐ ಯೂನಿಟ್ಸ್ ಬಂದಿರುತ್ತೋ ಅದೇ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬಂದರೆ ನೇಮ್ಡ್ ರಿಯಾಕ್ಷನ್ಸ್ ಆ್ಯಂಡ್ ಮೆಕಾನಿಸಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವೇನೇ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಲಿ, ನೀವು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು 100% ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ಕೆಲವೊಂದು ಲಾಸ್ ಬರುತ್ತೆ, ಲಾಸ್ ಇಂಪಾರ್ಟೆಂಟ್ ಆಗುತ್ತೆ, 2 or 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಪ್ರಾಪರ್ಟೀಸ್, ಡಿಫ್ರೆನ್ಸಸ್ ಆ್ಯಂಡ್ ಗ್ರಾಫ್ಸ್ ಬರ್ತಾನೆ ಇರುತ್ತೆ. ಸೊ ಇದೆಲ್ಲ ಟಾಪಿಕ್ಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ ಯೂಶಲಿ ಕೇಳ್ತಾರೆ. ಸೊ ಪ್ರಾಪರ್ಟೀಸ್ ಆಗಿರ್ಬೋದು, ಡಿಫ್ರೆನ್ಸಸ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಸ್, ನೀವೇನಾದರೂ ಕೆಮಿಸ್ಟ್ರಿನಲ್ಲಿ 70 out of 70 ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಮಿಸ್ಟ್ರಿನಲ್ಲಿ, ಎಸ್ಪೆಷಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಕೇಳ್ತಕ್ಕಂಥ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ಗೂ ಕೂಡ ನೀವು ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಟು 100% ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ. ಟೇಕ್ ಕೇರ್ ಗೈಸ್.